ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನು ಸರ್ಕಾರ ವಾಪಸ್ ಪಡೆದಿದೆ. ಆದರೂ ಕೂಡ ಈಗ ಸದ್ಯಕ್ಕೆ ಅವ್ರಿಗೆ ಈಗ ಸಿಬಿಐ ನೋಟಿಸ್ ಕೊಟ್ಟಿದೆ. ಎಲ್ಲೋ ಒಂದು ಕಡೆ ಈಗ ನೂರಕ್ಕೆ ನೂರರಷ್ಟು ಬಿ ಜೆ ಪಿಯವರು ಏನಿದ್ದಾರೆ, ಕೇಂದ್ರ ಸರ್ಕಾರದವರು ಸಿ ಬಿ ಐ ಇ ಡಿ ಅನ್ನೋದನ್ನು ತಮ್ಮ ಸ್ವಂತ ಆಸ್ತಿಯ ರೀತಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗ ಅದನ್ನು ವಾಪಸ್ ತೊಗೊಂಡ್ಮೇಲೆ ಏನಿದೆ, ಅವ್ರು ನೋಟಿಸ್ ಕೊಡೋಂಥದ್ದು ಏನಿದೆ, ಅದು ಕಾನೂನುಬದ್ಧವಾಗಿ ತೊಗೊಂಡಿದ್ದೀವಿ. ಯಾಕಂದರೆ ಒಬ್ಬ ಶಾಸಕರಾದ ಮೇಲೆ ಅವ್ರ ಬಗ್ಗೆ ಏನಾದರೂ ಒಂದು ಕ್ರಮ ವಹಿಸ್ಬೇಕಂತಂದರೆ ಸ್ಪೀಕರ್ ಪರ್ಮಿಷನ್ ಬೇಕು. ಅದೆಲ್ಲ ಇದೆ. ನಾವೇ ಕ್ಯಾಬಿನೆಟ್ನಾಗ ಇದ್ವಿ, ಆ ಕ್ಯಾಬಿನೆಟ್ನಾಗ ಎಲ್ಲ ಸಬ್ಜೆಕ್ಟ್ಗಳು ತೊಗೊಂಡಿದ್ದೀವಿ. ಒಂದು ಯಾವುದೂ ಇರಲಾರ್ದನ್ನು ಮಾಡಿದ್ದಾರೆ. ಅಂದರೆ ದ್ವೇಷದ ರಾಜಕಾರಣ ಬಿ ಜೆ ಪಿಯವ್ರು ಮಾಡ್ತಾರೆ. ಹೈಕೋರ್ಟ್ ಸಹ ಅವರು ಕೇಸ್ ಅರ್ಜಿಯನ್ನು ರದ್ದುಗೊಳಿಸಿದೆ, ಸಿಬಿಐ ಹಾಕಿರುವಂಥ ಅರ್ಜಿಯನ್ನು ರದ್ದುಗೊಳಿಸಿದೆ. ಆದ್ರೂ ಪದೇ ಪದೇ ಇವ್ರನ್ನ ಟಾರ್ಗೆಟ್. ಸರಿಗ ಯಾರು ಸ್ಟ್ರಾಂಗ್ ಇರ್ತಾರ, ಯಾರು ಅವ್ರನ್ನ ಟೀಕೆಯನ್ನು ಮಾಡ್ತಾರ, ಪಕ್ಷವನ್ನು ಯಾರು ರಕ್ಷಣೆ ಮಾಡ್ತಾರ, ಆವಾಗ ಸಹಜವಾಗಿ ಇಂಥ ಕೆಲಸನೇ ಮಾಡ್ಕೊತ ಬಂದಿದ್ದಾರೆ. ಯಾಕೆ ಯಾರು ಬಿ ಜೆ ಪಿಯವ್ರ ಹತ್ರ ಯಾರ ಹತ್ರ ದುಡ್ಡಿಲ್ವಾ? ಅವ್ರ ಮನೆ ಯಾಕೆ ರೈಡ್ ಆಗಲ್ಲ? ಕಾಂಗ್ರೆಸ್ಸವ್ರ ಮನೆಯೇ ಯಾಕೆ ರೈಡ್ ಹಾಕವು? ಬೇರೆ ವಿರೋಧ ಪಕ್ಷದವ್ರ ಮನೆ ರೈಡ್ ಹಾಕವು ಯಾಕೆ ಆಗ್ತಾವೆ? ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ಗೆ ನೋಟಿಸ್ ಕೊಡ್ತಾರೆ. ಯಾಕೆ ಹಿಂದೆ ಬಿ ಜೆ ಪಿ ಒಳಗೆ ಎಷ್ಟೆಷ್ಟು ಮಂದಿಗೆ ರೈಡ್ ಆದವು, ಎಷ್ಟೆಷ್ಟು ಮಂದಿ ಮನೆಯೊಳಗೆ ದುಡ್ಡು ಸಿಕ್ಕು, ಅವ್ರಿಗೆ ಯಾಕೆ ಇ ಡಿ ಕೇಸ್ ಆಗಲಿಲ್ಲ? ಅಲ್ಲ, ಒಂದು ಏನು ಅಂದರೆ ಸರ್, ಬಿ ಜೆ ಪಿಯವರು ಅವ್ರ ಸಿದ್ಧಾಂತನ ಚಾಚು ತಪ್ಪದೆ ಪಾಲಿಸ್ತಾರೆ, ಕಾಂಗ್ರೆಸ್ನವರು ಆ ಸಿದ್ಧಾಂತನ ಅಂತ. ಸಿದ್ಧಾಂತವನ್ನು ಚಾಚು ತಪ್ಪದೆ ಮಾಡೋದಲ್ಲ, ವಾಸ್ತವ ಸತ್ಯವನ್ನು ಮಾಡಲಿ. ಅವ್ರ ಅಜೆಂಡಾ ಏನಿದೆ? ಅವ್ರ ಅಜೆಂಡನೇ ಬೇರೆ ಇದೆ. ಭ್ರಷ್ಟಾಚಾರನ ಅವ್ರ ಅಜೆಂಡಾ, ಸುಳ್ಳು ಹೇಳೋದೇ ಅವ್ರದ್ದು ಅಜೆಂಡಾ. ಯಾವುದೋ ದೇವ್ರದ ಮೇಲೆ, ಧರ್ಮದ ಮೇಲೆ ಮತ ಕೇಳೋದ ಅವ್ರದ್ದು ಅಜೆಂಡಾ. ಈಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಮುಂದಿಟ್ಕೊಂಡು ಈಗ ರಾಮ ಮಂದಿರ ಉದ್ಘಾಟನೆ ಮುಂದಾಗಿದೆ. ಸರ್, ಈಗ ನಾನೊಂದು ಮಾತು ಹೇಳಿ, ನಿಮಗೆ ರಾಮ ಮಂದಿರ ಏನೇನೇನೇನು ನೋಡಿ, ರಾಮನ ಭಕ್ತರು ಅವರೊಬ್ಬರೇ ಅಲ್ಲ, ಆಂಜನೇಯನ ಭಕ್ತರು ಅವರೊಬ್ಬರೇ ಅಲ್ಲ. ನಾವು ಆಂಜನೇಯನ ಭಕ್ತರು ಇದ್ದೀವಿ, ನಾವು ರಾಮನ ಭಕ್ತರು ಇದ್ದೀವಿ. ಅದನ್ನೇ ಭಾವನಾತ್ಮಕ ಅವರು ಅಭಿವೃದ್ಧಿ ಕಡೆ ಚಿಂತನೆ ಇಲ್ಲ, ಮತ್ತೊಬ್ಬರ ಭಾವನದ ಮೇಲೆ ಆಟವನ್ನು ಆಡ್ಕೊತ ಬಂದಿದ್ದಾರೆ. ಎಷ್ಟು ದಿವಸ ನಡೀತೈತೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ? ಇಂಥವೆಲ್ಲಕ್ಕೂ ನಡೆಯೋಂಥ ಪ್ರಶ್ನೆ ಇಲ್ಲ. ಸರ್, ಈಗ ಇನ್ನೊಂದು ಲಾಸ್ಟು, ಸರ್ಕಾರಿ ಶಾಲೆಗಳು ಭಾಳಷ್ಟು ಮುಚ್ಚುವಂಥ ಸ್ಥಿತಿಲಿದೆ, ಕೆಲವನ್ನೆಲ್ಲ ಮುಚ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ? ಸರ್, ಸರ್ಕಾರಿ ಶಾಲೆಯನ್ನು ಮುಚ್ಚಬಾರ್ದು. ಸರ್ಕಾರಿ ಶಾಲೆ ಅವಶ್ಯಕತೆ ಇದೆ. ಅಲ್ಲಿಗೆ ಪಾಲನೆ ಪೋಷಣೆ ಅದಕ್ಕೆ ಏನೇನು ಮಾಡಬೇಕಾಗುತ್ತೆ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ. ಬಾರ್ಡರ್ ಏರಿಯಾದಾಗಿರುವಂಥ ಸರ್ಕಾರಿ ಶಾಲೆಯ ಬಗ್ಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಇನ್ನೂ ಒಂದು ವಾರ 10 ದಿವಸದೊಳಗೆ ನಾನು ಕೇರಳಕ್ಕೂ ಹೊರಟಿದ್ದೀನಿ. ಅಲ್ಲಿನೂ ನೋಡ್ತಾ ಇದ್ದೀನಿ. ಸರ್, ಈಗ ರಂಗಾಯಣ ನಿರ್ದೇಶಕರು ನಾನೇ ಇದ್ದೀನಿ. ಈಗ ಅದು ಆಗುತ್ತೆ ಅದಕ್ಕೆ ಸರ್, ಈಗ 2 ವರ್ಷ ಕೇಳಿಲ್ಲ ಬಿ ಜೆ ಪಿಯವರು, 2 ವರ್ಷ ಮಾಡಲಿಲ್ಲ ಬಿ ಜೆ ಪಿಯವರು. ಈಗ ನಾವು ಆದಷ್ಟು ಬೇಗನೆ ಮಾಡ್ತೀವಿ. ಓಕೆ.